ಗುರುಭ್ಯೋ ನಮಃ ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋಹೃದಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಮಹಾಭಾರತದಲ್ಲಿ ಬರುವಂತಹ ಕೀಚಕ ವಧೆಯ 4 ಪದ್ಯಗಳನ್ನ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿಕೊಟ್ಟಿರುವಂತಹ ದಿವ್ಯವಾಗಿರುವಂತಹ ಸಾರ ಸಂಗ್ರಹಾತ್ಮಕವಾಗಿರುವಂತಹ ಪದ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅಕ್ಕನ ಮುಂದೆ ಬಂದು ಕೀಚಕ ಒಂದೆರಡು ಮಾತಾಡ್ತಾನೆ. ಅದನ್ನು ಹೇಳ್ತಾರೆ, ಅಕ್ಕನಿಗೆ ಬಾಚಿ ಹಿಕ್ಕುವ ಸೇವೆಗೆ ಪುಕ್ಕಟ್ಟೆ ಅನ್ನಕ್ಕೆ ಸುಕ್ಕುವರೇ ನೀನು, ಚಿಕ್ಕ ಪ್ರಾಯಕ್ಕೆನ್ನ ಪಕ್ಕಕ್ಕೆ ಬಂದರೆ ಸಕ್ಕರೆ ದುಟಿ ಸವಿ ದಕ್ಕಿಸುವೆ. ಎಷ್ಟು ಪರಮ ನೀಚ ನೋಡಿ ಕೀಚಕ. ಅವನ ಮಾತಿನಲ್ಲೇ ಗೊತ್ತಾಗತ್ತೆ ಅವನು ಎಷ್ಟು ನೀಚತನ ಮಾಡ್ತಾನೆ ಅಂತ. ತನ್ನ ಅಕ್ಕನಿಗೆ ಹೇಳ್ತಾ ಇದ್ದಾನೆ, ಬಾಚಿ ಹಿಕ್ಕುವ ಸೇವೆಗೆ, ಕೂದಲನ್ನ ಬಾಚೋ ಸೇವೆಗೆ ನೀ ಅವಳನ್ನ ಕರ್ಕೊಂಡ್ ಬಂದಿದ್ದೀಯ ಮನೆಗೆ, ಆಸ್ಥಾನಕ್ಕೆ. ಪುಕ್ಕಟೆ ಅನ್ನಕ್ಕೆ, ಅನ್ಯ ಸೇವೆಯನ್ನ ಮಾಡಿ ಬೇರೆ ಬೆಲೆ ಇಲ್ಲದೆ ಹಾಕುವಂತಹ ಅನ್ನ. ನೀನು ಸುಂದರವಾಗಿರುವಂತಹ ತರುಣಿ, ಅವಳನ್ನ ಸೇರಿಸ್ಕೊಳ್ಬಹುದೇ ಅಂತಾನೆ ಅಕ್ಕನಿಗೆ. ಚಿಕ್ಕ ಪ್ರಾಯಕ್ಕೆ, ಬಹಳ ಚಿಕ್ಕದಾಗಿರುವಂತಹ ತಾರುಣ್ಯದಿಂದ ಕೂಡಿರುವಂತಹ ಅವಳನ್ನ ನನ್ನ ಪಕ್ಕಕ್ಕೆ ಕರೆದ್ರೆ ಅವಳು ನನ್ನವಳು ಅಂತ ಆದ್ರೆ, ಸಕ್ಕರೆ ದುಟಿಯ ಸವಿವೆ, ಅವಳ ತುಟಿಯ ಸಕ್ಕರೆಯನ್ನ ನಾನು ಸವಿತೀನಿ ಅಂತಂತಾನೆ ನೀಚ. ಯಾರು ಅಕ್ಕನ ಮುಂದೆ ಹೇಳ್ತಾ ಇದ್ದಾನೆ ಈ ಸುದ್ದಿಯನ್ನ. ಅಲ್ಲೇ ಪಕ್ಕದಲ್ಲಿ ನಿಂತಿರುವಂತಹ ದ್ರೌಪದಿ, ರಕ್ಕಸ ನಿನಗೆ ದಕ್ಕುವಳೆ ನಾನು, ಮುಕ್ಕಣ್ಣನಾದರೋ ಲೆಕ್ಕಿಸದ ಪತಿ, ಘಕ್ಕನೆ ಬಂದರೆ ತಿಕ್ಕಿ ನಿನ್ನ ಕಾಯ ದಿಕ್ಕಿಗೆ ಬಲಿ ಇಕ್ಕುವರೋ. ನೋಡಿ, ಆ ಸಮಯದಲ್ಲಿ ದ್ರೌಪದಿ ದೇವಿ ಮಾತಾಡ್ತಾಳೆ. ಕೀಚಕನ ಈ ನುಡಿಯನ್ನ ಕೇಳಿ ದ್ರೌಪದಿ ಮಾತಾಡುವಂಥದ್ದು, ರಕ್ಕಸ, ಹೇ ರಾಕ್ಷಸ. ಪರನಾರಿಯರನ್ನ ನೋಡೋರನ್ನ ಏನ್ ಕರೀತಾರೆ? ರಾಕ್ಷಸ ಅಂತ ಕರೀತಾರೆ, ರಕ್ಕಸ ಅಂತ ಕರೀತಾರೆ. ಅದನ್ನೇ ಹೇಳ್ತಾ ಇದ್ದಾಳೆ. ಪಾಪಿ, ನೀ ಎಂಥ ಪಾಪಿ ಅಂತ ತಿಳ್ಕೋ ಸರಿಯಾಗಿ. ರಕ್ಕಸ, ನಿನಗೆ ನಾ ದಕ್ಕುವಳೆ, ನಾನೇನ್ ನಿನಗೆ ವಶ ಆಗ್ತೀನಿ ಅಂತ ತಿಳ್ಕೊಂಡಿದ್ದೀಯಾ? ಮುಕ್ಕಣ್ಣನಾದರು, ರುದ್ರದೇವರೇ ಬಂದ್ರು ಅವನನ್ನೂ ಲೆಕ್ಕಿಸದ, ಅವನನ್ನು ಲೆಕ್ಕ ಹಿಡಿಯೋದಿಲ್ಲ ಅಂತಹವನು ನನ್ನ ಪತಿ. ಯಾರೋ? ವಾಯುದೇವರು, ಭೀಮಸೇನ ದೇವರು. ಘಕ್ಕನೇ ಬಂದರೆ, ಅಕಸ್ಮಾತ್ ಆಗಿಲ್ಲೇನಾದ್ರೂ ಬಂದ್ರೆ, ನಿನ್ನನ್ನ ನೋಡಿದ್ರೆ, ನಿನ್ನ ದುಷ್ಟಚರ್ಯೆ ಅಂತ ಏನಾದ್ರೂ ಗೊತ್ತಾದ್ರೆ, ನಿನ್ನ ಕಾಯ ಅಂದ್ರೆ ನಿನ್ನ ಶರೀರವನ್ನ ತಿಕ್ಕಿ ಅಂದ್ರೆ ಮರ್ದಿಸಿ, ದಿಕ್ಕಿಗೆ 10 ದಿಕ್ಕಿಗೆ ಬಲಿ ಹಾಕುವರು. ಬಲಿ ಹಾಕಿಬಿಡ್ತಾರೆ ನಿನ್ನ. ಪ್ರಾಣಿಗಳಿಗೆ ನಿನ್ನ ಶರೀರವನ್ನ ಆಹಾರವನ್ನಾಗಿ ಕೊಡ್ತಾರೆ. ಎಚ್ಚರ ಅಂತ ಅವಳು ಮಾತಾಡ್ತಾಳೆ. ರಕ್ಕಸ, ನಿನಗೆ ದಕ್ಕುವಳೆ ನಾನು, ಮುಕ್ಕಣ್ಣನಾದರೂ ಲೆಕ್ಕಿಸದ ಪತಿ, ಘಕ್ಕನೆ ಬಂದರೆ ತಿಕ್ಕಿ ನಿನ್ನ ಕಾಯ ದಿಕ್ಕಿಗೆ ಬಲಿ ಇಕ್ಕುವರೋ. ಎಚ್ಚರಿಕೆಯನ್ನು ಕೊಟ್ರು. ಅಷ್ಟರಲ್ಲಿ ಭಂಡ ಕೀಚಕ ಎನ್ನ ಉದ್ದಂಡತನವ ಕೇಳು, ಮಂಡೆ ಹಿಕ್ಕುವಳೆಂದು ಕಂಡ ಬಳಿ, ಪುಂಡು ಮಾಡುವರೆ ಗಂಡರ್ಕ ಕಂಡರೆ, ತಲೆ ಚಂಡನಾಡುವರೋ ಖಂಡಿತದಿ. ನೋಡ್ರಿ, ಮಂಡಲಾಧಿಪನ ಹೆಂಡತಿ ನೀನಮ್ಮ, ಉಂಡ ಮನೆಗೆ ಹಗೆ ಗೊಂಡಲೆ ಎನ್ನದಿರು, ಲಂಡನಿಗೆ ಬುದ್ಧಿ ದಂಡಿಸಿ ಪೇಳದೆ, ಹಿಂಡಿಕೊಳ್ಳದಿರು ದುಂಡು ಮುಖ. ನೋಡಿ, ವಾದರಾಜ ಸ್ವಾಮಿಗಳವರ ಒಂದು ವ್ಯಕ್ತಿತ್ವ, ಅವರ ಸಂಸ್ಕೃತ ಶ್ಲೋಕಗಳಾಗಿರ್ಬೋದು, ಮಹಾ ಗ್ರಂಥಗಳಾಗಿರ್ಬೋದು, ಅಥವಾ ಸ್ತೋತ್ರ ಸಾಹಿತ್ಯ ಆಗಿರಬಹುದು, ಎಲ್ಲ ಕಡೆ ಅವರಲ್ಲಿ ನಾವು ಕಾಣುವಂಥದ್ದು
ಭಗವಂತನಲ್ಲಿ ವಿಶೇಷವಾದ ಭಕ್ತಿ, ಹರಿವಾಯು ಗುರುಗಳಲ್ಲಿ ಭಕ್ತಿ. ಎರಡನೆಯದಾಗಿ ಪ್ರಾಸ. ಇಲ್ಲಿ ನೋಡಿ ಈ ಶ್ಲೋಕದಲ್ಲಿ ಭಂಡ, ಎನ್ನ ಉದ್ದಂಡ, ದಂಡ ಅನ್ನೋ ಶಬ್ದಕ್ಕೆ ಆ ಒತ್ತಿ ಕೊಟ್ಟು ಹೇಳ್ತಾರೆ. ಮಂಡೆ ಸೊನ್ನೆ ಡ ಆ ಶಬ್ದವನ್ನು ಎತ್ತಿ 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 ಹೇಳ್ತಾರೆ. ಮಂಡೆ ಹಿಕ್ಕುವಳೆಂದು ಕಂಡ, ಕಂಡ ಮತ್ತೆ ಡಾ ಬಂತು. ಕುಂಡು ಮಾಡುವರೆ ಗಂಡರ್ಕ ಕಂಡರೆ ತಲೆ ಚಂಡನಾಡುವರೆ ಖಂಡಿತದಿ. ಎಷ್ಟು ವರ್ಣನೆ ನೋಡಿ, ಎಷ್ಟು ಸುಂದರವಾಗಿದೆ. ಆ ಎಲ್ಲ ಕಥೆ ಸಾರಾಂಶ ಬರೋ ಹಾಗೆ ಅದನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಭಂಡ ಅಂತ ಯಾರನ್ನ ಕರೀತಾ ಇದ್ದಾರೆ? ಕೀಚಕನ ಕರೀತಾ ಇದ್ದಾರೆ. ಭಂಡ ಅಂದ್ರೆ ಏನು? ಲಜ್ಜೆ ಇಲ್ದವನು ಅಂತ. ಕೆಲವ್ರು ಇರ್ತಾರೆ, ಎಷ್ಟು ಹೇಳಿದ್ರು ಅವ್ರ ಜೀವಕ್ಕೆ ತಿದ್ದುಕೊಳ್ಳಲ್ಲ. ಅವ್ರು ಇರೋದೇ ಹಂಗೆ. ಇನ್ನೊಬ್ಬರನ್ನ ಬೈಯೋದೇ ಅವರ ಮುಖ್ಯವಾದ ಉದ್ದೇಶ. ಅವ್ರ ಜೀವನದಲ್ಲಿ ಏನ್ ಮಾಡ್ತಾರೆ ಕೆಲಸ? ಇನ್ನೊಬ್ಬರನ್ನ ಬೈತಾ ಇರ್ತಾರೆ. ಭಂಡ ಬಾಳು ಅಂತಂತಾರ ನೋಡಿ ಲೌಕಿಕದಲ್ಲಿ. ಹಂಗೆ ನಿರ್ಲಜ್ಜನಾಗಿರುವಂಥವನು, ಮಾನ ಮರ್ಯಾದೆ ಇಲ್ಲದಿರುವಂತಹ ನಿರ್ಲಜ್ಜನಾದ ಹೇ ಕೀಚಕ, ಎನ್ನ ಅಂದ್ರೆ ನನ್ನನ್ನ, ಉದ್ದಂಡತನ ಸಾಮರ್ಥ್ಯವನ್ನ, ಶಾಸಕ ಶಕ್ತಿಯ ಶ್ರೇಷ್ಠತ್ವವನ್ನ ಕೇಳು, ತಿಳಿ. ಮಂಡೆ ಹಿಕ್ಕುವಳೆಂದು, ತಲೆ ಬಾಚ್ಲಿಕ್ಕೆ ನಿಮ್ಮ ಅಕ್ಕ ಕರ್ಕೊಂಡ್ ಬಂದಿದ್ದಾಳೆ ಅಂತ ಹೇಳಿ ಅಲ್ಪ ಸೇವಕಿ ಅಂತ ಅಳ್ಕೋಬೇಡ. ಹಂಗ ಅನ್ಕೊಂಡು ಕಂಡ ಬಳಿ ಅಂದ್ರೆ ಕಂಡದ್ದನ್ನೆಲ್ಲ ಕುಂಡು ಮಾಡಿದರೆ ಮಾನ ಕಳೆಯಬಹುದೇ ಅಂತ ಅನ್ಕೊಂಡ್ರೆ ದುರ್ಮಾರ್ಗದಿಂದ, ಕೆಟ್ಟ ಮಾರ್ಗದಿಂದ ಗಂಡರ್ಕ ಕಂಡರೆ, ನನ್ನ ಪತಿಗಳೇನಾದ್ರೂ ಇದರದ್ದೇನಾದ್ರೂ ವಿಷಯ ಗೊತ್ತಾದ್ರೆ ಖಂಡಿತದಿ ನಿಶ್ಚಯವಾಗಿ ತಲೆ ಅಂದ್ರೆ ನಿನ್ನ ರುಂಡವನ್ನ ಚಂಡನಾಡುವರು, ಕತ್ತರಿಸಿ ಹಾಕ್ತಾರ ನಿನ್ ತಲೆನ. ಹುಚ್ಚಾರ್, ಎಚ್ಚರಿಕೆ ಅಂತಾಳೆ ದ್ರೌಪದಿ ದೇವಿ. ನೋಡ್ರಿ ಎಷ್ಟು ಧೈರ್ಯ. ಹೀಗೆ ಕೀಚಕನಿಗೆ ಬುದ್ಧಿ ಹೇಳಿ ಅವರ ಅಕ್ಕ ಇದ್ದಾಳಲ್ಲ ರಾಣಿ, ಅಂದ್ರೆ ಸುಧುಷ್ಣೆ ಅಂತ ಕರೀತಾರಲ್ಲ, ಅವಳಿಗೊಂದೆರಡು ಮಾತು ಹೇಳ್ತಾಳೆ ದ್ರೌಪದಿ ದೇವಿ. ಎಷ್ಟು ಒಳ್ಳೆ ಮಾತು ನೋಡಿ. ಅಮ್ಮ ನೋಡ್ರಿ, ಮತ್ತಷ್ಟ್ರಾಗೆ ಗೌರವ. ಮುಂದೆ ಹೇಳ್ತಾರ, ಮಂಡಲಾಧಿಪನ, ಡಾ ಅನ್ನೋ ಶಬ್ದವನ್ನೇ ಗಮನಿಸ್ಬೇಕು ನೀವು. ಮಂಡಲಾಧಿಪನ ಹೆಂಡತಿ ನೀನಮ್ಮ, ಉಂಡ ಮತ್ತೆ ಡಾ ಬಂತು, ಉಂಡ ಮನೆಗೆ ಹಾಗೆ ಗೊಂಡಳೆನ್ನದಿರು, ಲಂಡನಿಗೆ ಮತ್ತೆ ಬಂತು ಡಾ, ಲಂಡನಿಗೆ ಬುದ್ಧಿ ದಂಡಿಸಿ ಪೇಳದೆ ಹಿಂಡಿಕೊಳ್ಳದಿರು ದುಂಡುಮುಖ. ನೋಡು, ನೀನು ರಾಣಿ ಅಂತ ಹೇಳಿ ಗೌರವದಿಂದ ನಾನಿನ್ ಹೇಳ್ತಾ ಇದ್ದೇನೆ. ಮಂಡಲಾಧಿಪನ ಅಂದ್ರೆ ರಾಜನ ಭಾರ್ಯೆ ಆಗಿರುವಂಥವಳು, ಉಂಡ ಮನೆಗೆ ಇಷ್ಟು ದಿವಸ ನೀ ಅನ್ನ ಹಾಕಿದ್ದೀಯ, ನಿತ್ಯದಲ್ಲಿ ಅನ್ನ ಹಾಕ್ತೀಯ, ಉಂಡ ಮನೆಗೆ ಹಗೆಗೊಂಡಳು, ಇವಳು ಶತ್ರು ಆಗಿದ್ದಾಳೆ ಅಂತ ಅನಬೇಡ. ನಿನ್ನ ತಮ್ಮ ಇದ್ದಾನಲ್ಲ ಕೀಚಕ, ಅವನು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಲಂಡನಿಗೆ ಅಂದ್ರೇನೋ ದುರ್ಮಾರ್ಗಿಯಾಗಿರುವಂತಹ, ನಿರ್ಲಜ್ಜನಾಗಿರುವಂತಹ, ಭಂಡನಾಗಿರುವಂತಹ ನಿನ್ನ ತಮ್ಮನಿಗೆ ದಂಡಿಸಿ ಅಂದ್ರೆ ಶಿಕ್ಷಿಸಿ ಅಥವಾ ಸನ್ಮಾರ್ಗವನ್ನ ಉಪದೇಶ ಮಾಡಿ ಬುದ್ಧಿ ಪೇಳದೆ, ಬುದ್ಧಿಯನ್ನ ಹೇಳು, ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡಬೇಡ ಅಂತ ಹೇಳು, ಅವನಿಗೆ ಯೋಗ್ಯ ಮಾರ್ಗದಲ್ಲಿ ಇರ್ಲಿಕ್ಕೆ ಹೇಳು. ಅಷ್ಟೇ ಅಲ್ಲ, ದುಂಡು ಮುಖ, ನೀನು ಬಹಳ ಚಂದಾಗಿರುವಂಥವಳು, ಬಹಳ ಚೆನ್ನಾಗಿದ್ಲು ಸುಧುಷ್ಣೆ, ಅಂತಹ ದುಂಡು ಮುಖದ ಅಂತಂಥವಳು ನೀನು ಹಿಂಡಿಕೊಡಬೇಡ. ಏನಪ್ಪಾ, ನನ್ನ ತಮ್ಮನ ಬಗ್ಗೆ ಈಗಿನ್ನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದೇನೆ, ಕೆಲಸದವಳು ಬಂದಿರೋಂಥವಳು, ಇವಳೇನ್ ನನ್ನ ತಮ್ಮನ ಬಗ್ಗೆ ಚಾಡಿ ಹೇಳ್ತಾಳಲ್ಲ ಅಂತ ಅನ್ಕೋಬೇಡ. ನೋಡಿ ಎಷ್ಟದ್ರೊಳಗೆ ಅವೆಲ್ಲ ಶಬ್ದಗಳ ಮರ್ಮವನ್ನ, ಅರ್ಥವನ್ನ ಗ್ರಹಿಸಿ ವರರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಹಿಂಡಿಕೊಳ್ಳಬೇಡ, ಮುಖ ಸಣ್ಣದು ಮಾಡ್ಕೋಬೇಡ, ಅಯ್ಯೋ ನನ್ನ ತಮ್ಮನ ಬಗ್ಗೆ ಹಿಂಗೆ ಹೇಳ್ತಾ ಇದ್ದಾಳಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಲು. ಯಾರಿಗೆ? ರಾಣಿಗೆ. ತರಳ ನಿನ್ನಯ ದುರುಳತನದ ಬೆರಳ ಸನ್ನೆಯ ಗರಳವಾಯಿತು ಸರಳ. ನೋಡ್ರಿ, ತರಳ, ರಳ ಆ ಶಬ್ದವನ್ನೇ ಗಮನಿಸಿ, ಎಲ್ಲ ಕಡೆ ಅದೇ ಬರ್ತದೆ. ಮುಂದಿನ ಪದ್ಯದಲ್ಲಿ ಜೋಡಿ ವರ್ಣಗಳನ್ನ ಬಳಸಿ ಬಹಳ ಸುಂದರವಾಗಿ ಅವರ ವಿದ್ವತ್ ಪ್ರತಿಭೆ ನಾವು ಕಾಣಬಹುದು. ತರಳ ನಿನ್ನಯ ದುರಳತನದ ಬೆರಳ ಸನ್ನೆಯ ಗರಳವಾಯಿತು, ಸರಳ ಸೂರೆಗೆ ಕೊರಳ ಕೊಡ ದಳಿ
ಪುರದೊಳಿರದೆ ತೆರಳಿನ್ನು ಅರಳ ಮೊಗ್ಗೆಯ ಹೆರಳಿಗಾಕುತ ಕುರುಳ ತಿದ್ದುವ ತರಳೆಯ ಕಂಡು ಇರುಳು ಹಗಲು ಬಾರಳು ಎನ್ನುತ್ತ ಮರುಳುಗೊಂಡರೆ ಬರುವಳೆ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ. ಸೈರಂಧ್ರಿಯ ಅಂದ್ರೆ ದ್ರೌಪದಿಯ ಮಾತುಗಳನ್ನ ಕೇಳದಂತಹ ಸುದೇಶ್ನೆ ಕೀಚಕನಿಗೆ ಒಂದೆರಡು ಮಾತು ಹೇಳ್ತಾಳೆ. ಅಕ್ಕನಾಗಿ ಹೇಳುವಂತಹ ಕರ್ತವ್ಯ ಹೇಳ್ತಾಳ ಪಾಪ. ತರಳ ಅಂದ್ರೆ ಹೇ ಅನುಜ, ನಿನ್ನಯ ದುರ್ಳತನದ ನಿನ್ನ ಕೆಟ್ಟ ನಡತೇನಿದೆ ಅಲ್ಲ, ಪರಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂತಹ ನೀಚ ಸ್ವಭಾವ ನಿಂದೇನಿದೆ ಅಲ್ಲ, ಬೆರಳ ಸನ್ನೆಯೇ ಆ ದುಷ್ಟ ನಡತೆಯಿಂದ ಸೈರಂಧ್ರಿಯನ್ನ ನೀನು ಸನ್ನೆ ಮಾಡಿ ಕರೆದಿದ್ದೀಯಾ, ಅದು ಗರಳವಾಯಿತು. ಗರಳ ಅಂದ್ರೆ ವಿಷ, ಸಂಸ್ಕೃತದಲ್ಲಿ ಕನ್ನಡದಲ್ಲಿ ವಿಷ. ಅದು ವಿಷವಾಗಿದೆ, ನಿನಗೆ ಪ್ರಾಣಕ್ಕೆ ಆಪತ್ತು, ಎಚ್ಚರ. ಸರಳ ಸೂರೆಗೆ ಖಡ್ಗದ ವಿಲಾಸಕ್ಕೆ ಕೊರಳ ಕೊಡದಲೆ. ಖಡ್ಗ ಇದೆ, ಅದಕ್ಕೆ ತಲೆಯನ್ನ ಕೊಟ್ರೆ ಕತ್ತರಿಸಿ ಹೋಗ್ತದೆ. ನಿನ್ನ ಶಿರವನ್ನ ನೀಡಿದರೆ ಆ ನೀಡಿದಂತೆ ನೀನು ಮಾಡ್ತಾ ಇದ್ದೀಯಾ. ಈ ಪುರದೊಳಿರದೆ, ಈ ಪಟ್ಟಣದಲ್ಲಿ ಇರದೆ ಬಿಟ್ಟು ಇನ್ನೂ ತೆರಳು. ನೀ ಹೋಗ್ಬೇಡಪ್ಪ, ಇಲ್ಲಿರ್ಬೇಡ, ನಿನ್ನಿಂದ ನಮಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ. ಅಂದ್ರೆ ನೋಡಿ, ತಪ್ಪು ಮಾಡಿದಾಗ ತಿದ್ದೋದು ಹಿರಿಯರ ಕರ್ತವ್ಯ. ನನ್ ಮಗ ಬಿಡ್ರಿ, ನನ್ ಹೆಂಡ್ತಿ, ದುರಭಿಮಾನ ಜಾಸ್ತಿ. ನನ್ನವ್ರು ಬಿಡ್ರಿ, ನನ್ನವ್ರು ತಪ್ಪು ಮಾಡ್ಲಿ, ಬೇಕಾದಷ್ಟು ಮಾಡ್ಲಿ, ನಡೀತದೆ. ಬೇರೆಯವರು ಮಾಡಿದ್ರೆ ಅದು ಎತ್ತಿ ಆಡೋಂಥದ್ದು. ಬಿಳಿ ಗೋಡೆ ಇರ್ತದೆ, ಎಲ್ಲೋ ಒಂದು ಚುಕ್ಕೆ ಇರ್ತದೆ. ಆ ಬಿಳಿ ಗೋಡೆ ಯಾರಿಗೂ ಕಾಣಿಸೋದಿಲ್ಲ. ಆ ಚುಕ್ಕೆ ಏನಿದೆಲ್ಲ, ನೋಡ್ರಿ ಕಪ್ಪಿದೆ. ತಮ್ಮ ಮನೆಯನ್ನ ಮೊದ್ಲು ಸರಿಯಾಗಿಟ್ಟುಕೊಳ್ಳೋದನ್ನ ಮೊದ್ಲು ಕಲ್ತ್ಕೋಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಎಚ್ಚರ ಕೊಡ್ತಾ ಇದ್ದಾಳೆ ಇವಳು, ತನ್ನ ತಮ್ಮನಿಗೆ ಕರೆದು ಬುದ್ಧಿವಾದ ಹೇಳ್ತಾ ಇದ್ದಾಳೆ. ಅಂದ್ರೆ ನೋಡಿ, ಹಿರಿಯರಾಗಿರುವಂಥವ್ರು ಮನೆಯಲ್ಲಿ ತಪ್ಪು ಮಾಡಿದಾಗ ಅವರನ್ನ ಕರೆದು ಬುದ್ಧಿವಾದ ಹೇಳೋದು ಕರ್ತವ್ಯ. ಅವ್ರೇನ್ ಮಾಡ್ತಾರೆ ಬಿಡ್ರಿ, ನಮ್ಮವ್ರು ಅಂತ ಮುಚ್ಚಾಕೋದಲ್ಲ. ನಮ್ಮವ್ರು ಬಿಡ್ರಿ, ನಮ್ಮವ್ರು ನಡೀತದೆ, ನನ್ನ ಮಗ, ನನ್ನ ಹೆಂಡತಿ ಅಂತ ಮುಚ್ಚಾಕೋದಲ್ಲ. ಅದನ್ನ ಹೇಳ್ತಾ ಇದ್ದಾಳೆ. ತನ್ನ ಸ್ವಂತ ತಮ್ಮ ಪ್ರೀತಿ ಪಾತ್ರನಾಗಿರುವಂಥವನು ಅವನು ತಪ್ಪು ಮಾಡಿದಾಗ, ನೋಡು ನಿನಗಿದು ವಿಷ ಆಗ್ತದೆ, ಅವಳನ್ನು ಕರೆದಿದ್ದೀಯ, ನೀನು ಇಲ್ಲಿರ್ಬೇಡ, ಬಿಟ್ಟು ಹೋಗು ಮನೇನ ಅಂತ ಹೇಳಿ ಬೈದಿದ್ದಾಳೆ. ಅರಳಮೊಗ್ಗೆಯ, ಅರಳಮೊಗ್ಗು ಅಂದ್ರೆ ಒಂದು ಆಭರಣ ಅದು, ಅಥವಾ ಅರಳಿದಂತಹ ಮೊಗ್ಗು, ಹೆರಳಿಗೆ ಹಾಕುವಂತಹ ಜೋಡಿಸಿ ಅದು ಹಾಕುವಂಥದ್ದು ಮುಂಗುರುಳನ್ನ ಸರಿ ಮಾಡ್ಕೊಳ್ತಾ ಇದ್ದಾಳೆ. ಆ ತರಳೆಯ ಕಂಡು, ಸ್ತ್ರೀಯನ್ನ ಕಂಡು, ಎರಳ ಹರಳು ಅಂದ್ರೆ ಎರಳು ಹಗಲು ಅಂದ್ರೆ ರಾತ್ರಿ ಮತ್ತು ಹಗಲು ಎಲ್ಲ ಬರ್ತಾ ಇಲ್ಲ ಅಂತ ಹೇಳಿ ನೀನು ಕಾಯ್ತಾ ಇರ್ತಿದ್ಯಾ. ಆದ್ರೆ ಅವಳು ಖಂಡಿತವಾಗಿ ಬರೋದಿಲ್ಲ. ನಿನ್ನ ಪರಾಕ್ರಮ ವೈಭವವನ್ನ ಮೆಚ್ಚಿ ತಾನಾಗೇ ಬರುವಂತಹ ಸಾಮಾನ್ಯ ಸೇವಕಿ ಇವಳಲ್ಲ. ಇವಳು ಸೈರಂಧ್ರಿ, ಘನವಾದ ಮರ್ಯಾದೆ ಉಳ್ಳಂಥವಳು ಅಂತ ಅನ್ನೋ ಭಾವದಲ್ಲಿ ಅವಳು ಉಪದೇಶವನ್ನ ಮಾಡ್ತಾ ಇದ್ದಾಳೆ. ನೀನ್ ಅನ್ಕೊಂಡ ಹಾಗೆ ಅವಳು ಸಾಮಾನ್ಯಳಲ್ಲ, ನಿನ್ ಕರೆದುಕೊಳ್ಳೆ ಅವಳು ಬರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಳೆ. ಅಂದ್ರೆ ತಮ್ಮನೇ ತಪ್ಪು ಮಾಡಿದ್ರೂ ಸಹಿತ ಖಂಡಿಸಿ ಹೇಳ್ತಾ ಇದ್ದಾಳೆ ಸುಧಿಷ್ಣೆ. ನಿಷ್ಠೆ ಸೈರಂಧ್ರಿಯ ದೃಷ್ಟಿಸಿ ನೋಡಲು ನಷ್ಟವಾಗುವುದು ಅಷ್ಟೈಶ್ವರ್ಯವೂ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾಳೆ. ನೋಡು, ಷ್ಟ ಅನ್ನೋ ಅಕ್ಷರ ಇದೆ ಅಲ್ಲ, ಟಾಕ್ಕೆ ಟಾವತ್ತು, ದೊಡ್ಡ ಸಂಟಾವತ್ತು, ಅದನ್ನು ಇಲ್ಲಿ ಎತ್ತಿ ಎತ್ತಿ ತೋರಿಸ್ತಾರೆ ಉಚ್ಚಾರದಲ್ಲಿ. ಷ್ಟ ಅನ್ನೋ ಶಬ್ದ ಬರ್ತದೆ. ನಿಷ್ಠೆ ಸೈರಂಧ್ರಿಯ ದೃಷ್ಟಿಸಿ ನೋಡಲು ನಷ್ಟವಾಗುವುದು ಅಷ್ಟೈಶ್ವರ್ಯವು. ಭ್ರಷ್ಟನಿಗೆ ನಾನೆಷ್ಟು ಪೇಳಲಿನ್ನು, ಕಟ್ಟ ಕಡೆಗೆ ನೀ ಕೆಟ್ಟೆ ಕಂಡ್ಯಾ. ಸೃಷ್ಟಿಲಿ ನನ್ನಂತ ಗಟ್ಟಿಗ ನ್ಯಾರಕ್ಕ, ದುಷ್ಟ ಹೃದಯನು ಮೆಟ್ಟಿ ಸುಳ್ಳುವನು. ಗುಟ್ಟೆಂದ ನಾರಿಯ ಕೊಟ್ಟು ಕಳಹಲು, ಪಟ್ಟದ ರಾಣಿಯೊಳಿಟ್ಟು ಕೊಂಬೆ. ನೋಡಿ, ಮೊದ್ಲು ಅವಳು ಮಾತಾಡ್ತಾಳೆ ಸುಧಿಷ್ಣೆ, ಇನ್ನೊಂದು ಮಾತು ಹೇಳ್ತಾಳೆ. ನೋಡು, ನಿಷ್ಠೆಯಿಂದ ಸೇವೆ ಮಾಡುವಂತಹ ಸೈರಂಧ್ರಿ, ಆ ದ್ರೌಪದಿ ಏನಿದ್ದಾಳಲ್ಲ, ದ್ರೌಪದಿ ಅಂತ ಗೊತ್ತಿಲ್ಲ ಅವರಿಗೆ, ಆ ನಿಷ್ಠೆಯಿಂದ ಸೈರಂಧ್ರಿ ಏನಿದ್ದಾಳಲ್ಲ, ದೃಢವಾದ ಭಕ್ತಿಯಿಂದ ಶ್ರದ್ಧೆಯಿಂದ ತನ್ನ ಕೆಲಸವನ್ನ ಭಗವಂತ ಪ್ರೀತನಾಗ್ಲಿ ಅಂತ ಮಾಡುವಂಥವಳು, ಅವಳನ್ನ ನೀನು ದೃಷ್ಟಿಸಿ ನೋಡಲು, ಕೆಟ್ಟ ದೃಷ್ಟಿಯಿಂದ ನೀನು ಕಾಮಿಸಿ ನೋಡಿದ್ದೇ ಆದ್ರೆ
ಅದರ ಪಾಪದಿಂದ ಅಷ್ಟೈಶ್ವರ್ಯವೂ ನಷ್ಟವಾಗುವುದು. ರಾಜ್ಯ, ಭಂಡಾರ, ಸೈನ್ಯ, ಆನೆ, ಕುದುರೆ, ಛತ್ರ, ಚಾಮರ, ಪಲ್ಲಕ್ಕಿ, ಇವು 8 ಅಷ್ಟೈಶ್ವರ್ಯಗಳು ಅಂತ ಪ್ರಖ್ಯಾತವಾಗಿರುವಂಥವು. ಇವು ನಾಶ ಆಗಿ ಹೋಗ್ತಾವೆ. ಭ್ರಷ್ಟನಿಗೆ, ನೀನು ಭ್ರಷ್ಟನಾಗಿರುವಂಥವನು, ನೀತಿಗೆಟ್ಟಿರುವಂಥವನು, ನಿನಗೆ ಎಷ್ಟು ಪೇಳಲಿ. ಕೆಲವರು ಹೇಳ್ತಿರ್ತಾರೆ ನೋಡಿ, ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ, ಎಷ್ಟು ಹೇಳಪ್ಪ ನಿನ್ಗೆ, ನೀ ಹೇಳಿ ಸಾಕಾಗಿ ಹೋಗ್ಬಿಟ್ಟದೆ, ನನ್ನ ಮಾತೆ ಕೇಳೋದಿಲ್ಲ ಅಂತ ಅಂತಿರ್ತಾರೋ ಇಲ್ಲೋ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಭ್ರಷ್ಟನಿಗೆ ನಾನೆಷ್ಟು ಪೇಳಲಿನ್ನು, ಎಷ್ಟು ಹೇಳಿನ ನಿನಗೆ, ಕಟ್ಟ ಕಡೆಗೆ ನೀ ಕೆಟ್ಟ ಕಂಡ್ಯ. ಕೆಟ್ಟಿಯ, ಹುಷಾರು, ಹಾಳಾಗಿ ಹೋಗ್ಬಿಡ್ತೀಯ. ಅವಳನ್ನೇನಾರ ಕೈ ಹಾಕಿ ನೋಡ್ದಿ ಅಂದ್ರೆ ವಿಷವನ್ನೇ ತಗೊಂಡಂಗೆ ನೀನು, ನಿನ್ನ ಅಷ್ಟೈಶ್ವರ್ಯ ನಾಶ ಆಗಿ ಹೋಗ್ತದೆ. ಇದು ಕೇವಲ ಕೀಚಕನಿಗೆ ಮಾತ್ರ ಹೇಳಿರೋದಲ್ಲ. ಕೆಟ್ಟ ದೃಷ್ಟಿಯಿಂದ ನೋಡುವಂತಹ ಕಾಮುಕರು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಇದೇ ಹಣೆ ಬಾರ. ಮುಂದೆ ಕೀಚಕ ಏನಾದ ಅಂತ ನಮಗೆಲ್ಲ ಗೊತ್ತು. ಮುಂದೆ ಹೇಳ್ತಾರೆ, ಅದನ್ನ ನಾಶ ಆಗಿ ಹೋಗ್ತಾನೆ. ಪರಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೇ ಆದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಭಂಡ, ಎಷ್ಟ್ ಸತಿ ಹೇಳ್ಬೇಕು ನಿನಗೆ, ಹೇಳಿ ಸಾಕಾಗಿ ಹೋಗಿದೆ. ಕಟ್ಟ ಕಡೆಗೆ ನೀ ಕೆಟ್ಟ ಕಂಡ್ಯ, ಕೆಟ್ಟ ಹಾಳಾಗಿ ಹೋಗ್ತೀಯಾ, ವಿಪತ್ತಿಗೆ ಗುರಿಯಾಗ್ತೀಯಾ ಅಂತ ಉಪದೇಶ ಮಾಡಿದ್ವಿ. ಬೇರೆಯವರಾಗಿದ್ರೆ ಹೌದಪ್ಪ ಇಷ್ಟೆಲ್ಲ ಅಕ್ಕ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಸ್ವಲ್ಪ ಬದಲಾವಣೆ ಆಗ್ತಿತ್ತು, ತಿದ್ದುಕೊಳ್ಳೋರು. ಅವನು ದುಷ್ಟ, ಭಂಡ, ನೀಚ, ಕೆಟ್ಟ ಕಾಮುಕನಾಗಿರುವಂಥವನು. ಅವನು ಉತ್ತರ ಕೊಡ್ತಾನೆ ನೋಡಿ, ಏನು ಉತ್ತರ ಕೊಡ್ತಾನೆ. ಸೃಷ್ಟಿಲಿ ನನ್ನಂತ ಗಟ್ಟಿಗ ನ್ಯಾರಕ್ಕ. ಸುಧಿಷ್ಣೆ ಇಷ್ಟೆಲ್ಲ ಹೇಳಿದ ಕೂಡಲೇ ಅದಕ್ಕೆ ಅವನು ಉತ್ತರ ಏನ್ ಕೊಡ್ತಾನೆ. ಉತ್ತರ ನೋಡಿ ಎಂತದಿದೆ ಅಂದ್ರೆ, ಸೃಷ್ಟಿಲಿ ನನ್ನಂತಹ ಜಗತ್ತಿನಲ್ಲಿ ನನಗೆ ಸಮನಾದ ಬಲಿಷ್ಠರು ಯಾರಿದ್ದಾರೆ, ಯಾರ್ಯಾರು ಇಲ್ಲ. ದುಷ್ಟ ಹೃದಯನ್ನ ಅಂದ್ರೆ ನನ್ನ ವಿರೋಧಿಗಳ ಎದೆಯನ್ನ ಸೀಳಿ ಹಾಕ್ತೀನಿ. ನನಗೆ ಯಾರಿಂದಲೂ ವಿಪತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹೆದರೋದೇ ಇಲ್ಲ ನಾನು. ದುಷ್ಟರು ಯಾವಾಗ್ಲೂ ಹಂಗೆ. ದುಷ್ಟರ ಸ್ವಭಾವ ಹೆಂಗೆ ಅಂದ್ರೆ ಭಂಡ ಧೈರ್ಯ ಅಂತಂತಾರಲ್ಲ, ಯಾರಿಗೂ ಹೆದರೋದಿಲ್ಲ ಅವರು. ಅವ್ರಿರೋದ ಹಂಗಿರೋದಕ್ಕೆ ಅವರನ್ನ ದುಷ್ಟರು ಅಂತ ಕರೀತಾರೆ. ಸಜ್ಜನರಿಗೆ ಭಯ ಇರ್ತದೆ, ಕಾರಣ ಪಾಪ ಪುಣ್ಯಗಳ ಭಯ ಇದೆ, ಸ್ವರ್ಗ ನರಕದ ಭಯ ಇದೆ, ದೇವರು ಧರ್ಮದ ಭಯ ಇದೆ. ದುಷ್ಟರಿಗೆ ಯಾವೂ ಇಲ್ಲ, ಅದಕ್ಕೆ ಅವರು ದುಷ್ಟರು ಅಂತ ಅವ್ರನ್ನ ಕರೆಯೋದು. ಯಾರ ಭಯನೂ ಇರೋದಿಲ್ಲ, ಎದೆ ಶಟಸ್ಕೊಂಡು ಓಡಾಡ್ತಿರ್ತಾರೆ, ಯಾರ್ದು ಏನು ಅಂತ ಓಡಾಡ್ತಿರ್ತಾರೆ. ಅವ್ರಿರೋದೇ ದುಷ್ಟರು, ಅದಕ್ಕೆ ದುಷ್ಟರು ಅಂತ ಕರೆಯೋದು. ಅವನ ಅದೇ ಸ್ವಭಾವ. ದುಷ್ಟರ ಪ್ರಮುಖ ಮುಖಂಡ ಇದ್ದಾಗಿದ್ದಾನೆ ಕೀಚಕ. ಹೇಳ್ತಾ ಇದ್ದಾನೆ, ಯಾರಿಗೂ ನನ್ನ ಭಯ ಯಾರಿಗೂ ಯಾರನ್ನು ನಾನು ಭಯ ಪಡೋದಿಲ್ಲ. ನಾರಿಯ ಅಂದ್ರೆ ಈ ಸ್ತ್ರೀಯನ್ನ, ಸೈರಂಧ್ರಿಯನ್ನ ಗುಟ್ಟಾಗಿ ಯಾರಿಗೂ ಹೇಳಬೇಡ. ನೀ ಸೇವಕಿಯನ್ ಕರ್ಕೊಂಡ್ ಬಂದಿಯಲ್ಲ, ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡ. ಗುಟ್ಟಾಗಿ ಕೊಟ್ಟು ಕಳಹು, ನನ್ನನ್ನ ಕೊಟ್ಟು ಕಳಿಸು. ಆಕಿನ್ನ ನನ್ನ ಬಳಿ ಕಳಿಸಿದ್ರೆ ನಾನು ಪಟ್ಟದ ರಾಣಿಯೋಳ್, ಪಟ್ಟದ ರಾಣಿಯಂತೆ ಅಂತಃಪುರದಲ್ಲಿ ಅವಳನ್ನ ಎಲ್ಲ ಸ್ತ್ರೀಯರ ಜೊತೆಗೆ ಆಕೆಯರನ್ನ ದಾಸಿಯನ್ನಾಗಿಟ್ಟುಕೊಂಡು, ಅವಳನ್ನ ಮುಖ್ಯ ಪತ್ನಿಯನ್ನಾಗಿಟ್ಟುಕೊಂಡು ನಾನು ಇಟ್ಟುಕೊಂಬೆ, ನಾನು ಇಟ್ಕೊಂಡ್ಬಿಡ್ತೀನಿ. ನೋಡಿ ನೀಚ ಎಷ್ಟು ಮಾತಾಡ್ತಾ ಇದ್ದಾನೆ. ಅವಳನ್ನ ಕಳಿಸ್ಬಿಡ್ರಿ, ನಾನು ನಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ, ಗುಟ್ಟಾಗಿ ಅವಳನ್ನ ಪಟ್ಟದ ಅರಸಿಯಾಗಿಟ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ದುಷ್ಟ ಮಾತುಗಳನ್ನ ಆಡಿದಾಗ ಉತ್ತರ ಏನು ಕೊಟ್ರು ಅದನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.